ಐತಿಹಾಸಿಕ ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ನಡೀತಾ ಇದೆ. ಅಗೆದಷ್ಟು ಸಿಗುತ್ತಾ ಇದೆ ಪ್ರಾಚೀನ ಕಾಲದ ಅವಶೇಷಗಳು. ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. 35 ಕಾರ್ಮಿಕರಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಜಾಗದಲ್ಲಿ ಮೂಳೆಯ ತುಂಡುಗಳು ಪತ್ತೆಯಾಗಿದೆ. ಉತ್ಖನನ ವೇಳೆ 5-6 ಚಿಕ್ಕ ಮೂಳೆ ತುಂಡುಗಳು ಪತ್ತೆಯಾಗಿದೆ. ಮೂಳೆಯ ತುಂಡನ್ನು ಪ್ರತ್ಯೇಕವಾಗಿ ಇಟ್ಕೊಂಡಿದೆ ಪುರಾತತ್ವ ಇಲಾಖೆ. ಪತ್ತೆಯಾದ ಮೂಳೆಯನ್ನು ಎಫ್ಎಸ್ಎಲ್ಗೆ ಕಳಿಸಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ಕಾರ್ಯ ಈಗಾಗಲೇ ಆರಂಭವಾಗಿದೆ, ನಡೀತಾ ಇದೆ. ಅಗದಷ್ಟು ಸಿಗ್ತಾ ಇದೆ ಪ್ರಾಚೀನ ಕಾಲದ ಅವಶೇಷಗಳು. ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಈಗಾಗಲೇ ಕಾರ್ಯಾಚರಣೆ ನಡೀತಾ ಇದೆ. 35 ಕಾರ್ಮಿಕರಿಂದ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇದ್ದು, ಉತ್ಖನನ ಜಾಗದಲ್ಲಿ ಮೂಳೆಯ ತುಂಡುಗಳು ಪತ್ತೆಯಾಗಿದೆ. ಉತ್ಖನನ ವೇಳೆ 5-6 ಚಿಕ್ಕ ತುಂಡುಗಳು ಪತ್ತೆಯಾಗಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಬೃಹದಾಕಾರದ ಬಂಡೆ ಹಾಗೂ ಮೂಳೆ ತುಂಡು ಈಗಾಗಲೇ ಪತ್ತೆಯಾಗಿದೆ. 30 ಶಾಲಾ ಮಕ್ಕಳಿಂದ ಉತ್ಖನನ ಶೋಧ ಕಾರ್ಯಾಚರಣೆ ವೀಕ್ಷಣೆ ಮಾಡಲಾಗ್ತಾ ಇದೆ. ಉತ್ಖನನ ದೃಶ್ಯ ನೋಡಲು ಬಂದ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆವರೆಗೆ ನಡೆಯಲಿದೆ ಉತ್ಖನನ ಕಾರ್ಯ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ವೀಕ್ಷಿಸಲು ಮಕ್ಕಳು ಹಾಗೂ ಶಿಕ್ಷಕರು ಈಗಾಗಲೇ ಆಗಮಿಸಿದ್ದಾರೆ. ಹುಬ್ಬಳ್ಳಿಯ ನೇಕಾರ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್ ಯಾವ ಸ್ಕೂಲ್ ರೀ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇಕಾರ ನಗರ ಹುಬ್ಬಳ್ಳಿ ಶಾಲೆ 28